ಅದು ಡಿವೋರ್ಸ್ ಮ್ಯಾಟರ್ಗೋಸ್ಕರ ಕಂಪ್ಲೇಂಟ್ ಆಗಿ ಬಂದಿದ್ದಂತೆ. ಈ ಅಪ್ಪನೇ ಪಟಾಯಿಸ್ಕೊಂಡ್ಬಿಟ್ಟಿದಾರಲ್ಲ, ಆ ಮಹಿಳೆ ಸ್ಥಿತಿ ಏನಾಗಿದೆ? ಪ್ರಜ್ವಲ್ ರೇವಣ್ಣ ತರ ಇವರೇ ಸೆಲ್ಫ್ ರೆಕಾರ್ಡ್ ಮಾಡ್ಕೊಂಡಿದಾರಾ? ಇವ್ರಿಗಂತೂ ಬಿಡಿ ಮರ್ಯಾದೆನೇ ಇಲ್ಲ. IPS DGP ಆಫೀಸ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಇಂಥವರೆಲ್ಲ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇವ್ರನ್ನೇ ನೋಡ್ರೆ ಅದು ಸರ್ಕಾರಿ ಕೆಲಸ, ದೇವರ ಕೆಲಸ ಅನ್ಕೊಂಡಿಲ್ಲ ಇವರು. DGP ರಾಮಚಂದ್ರ ರಾವ್ ಅವರ ಒಂದು ರಾಸಲೀಲೆ ವಿಡಿಯೋ ನಿನ್ನೆ ವೈರಲ್ ಆಗಿತ್ತು. ಈ ವೈರಲ್ ಆದ ಬೆನ್ನಲ್ಲೇ ಅವರು ತಲೆದಂಡ ಮಾಡಿ ಒಂದು ಸಸ್ಪೆಂಡ್ ಆದೇಶವನ್ನು ಸಹ ಹೊರಡಿಸಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ರಾಜ್ಯ ಮಹಿಳಾ ಆಯೋಗಕ್ಕೆ ಈಗ ದೂರನ್ನು ವಕೀಲರಾಗಿದ್ದ ಹರೀಶ್ ಅವರು ಕೊಟ್ಟಿರುವಂಥದ್ದು. ಹಾಗಿದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದು, ದೂರಲ್ಲಿ ಏನಿದೆ ಸರ್? ಈಗ ದೂರಲ್ಲಿ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ ಆ ಮಹಿಳೆಯರು ಯಾರು? ಇವರು DGP ಆಗಿದ್ರಲ್ಲ, ಆ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ಇವ್ರು ಮಾಡಿದಾರಾ ಅಥವಾ ಇವರೇ ಹನಿ ಟ್ರ್ಯಾಪ್ ಆಗಿದ್ದಾರಾ? DGP ಅವರು ಹೇಳಿ ಗೃಹ ಮಂತ್ರಿಗಳ ಮನೆ ಮುಂದೆ ಹೇಳ್ದಂಗೆ 8 ವರ್ಷದ ಹಳೇದಂತ ಹೇಳ್ತಾರೆ. ಅವಾಗ IG ಆಗಿದ್ರು. ಮಾಹಿತಿಗಳ ಪ್ರಕಾರ ಕಂಪ್ಲೇಂಟ್ ಆಗಿ ಬಂದಿದ್ದಂತೆ, ಯಾವುದೋ ಡಿವೋರ್ಸ್ ಮ್ಯಾಟರ್ಗೋಸ್ಕರ ಕಂಪ್ಲೇಂಟ್ ಆಗಿ ಬಂದಿದ್ದಂತೆ. ಈ ಅಪ್ಪ ಡಿವೋರ್ಸ್ ತಗೊಳ್ಳೋಕ್ಕೆ ಗಂಡ ತೊಂದರೆ ಕೊಡ್ತಾನೆ ಅಂತ ಬಂದ್ಬಿಟ್ರೆ ಈ ಅಪ್ಪನೇ ಪಟಾಯಿಸ್ಕೊಂಡ್ಬಿಟ್ಟಿದಾರಲ್ಲ, ಆ ಮಹಿಳೆ ಸ್ಥಿತಿ ಏನಾಗಿದೆ? ಆ ಮಹಿಳೆ ಎಲ್ಲಿದ್ದಾರೆ ಇವರು? ಅಥವಾ ಪ್ರಜ್ವಲ್ ರೇವಣ್ಣ ಥರ ಇವರೇ ಸೆಲ್ಫ್ ರೆಕಾರ್ಡ್ ಮಾಡ್ಕೊಂಡಿದ್ದಾರಾ? ಅಥವಾ ಇವ್ರ ಸಿಬ್ಬಂದಿನೇ ಇವ್ರು ಭ್ರಷ್ಟಾಚಾರ ನೋಡೋಕ್ಕಾಗಿಲ್ದೆ ಇವರೆಲ್ಲ IAS IPS ಇರಲ್ಲ, ಪಾಪ ಕಾನ್ಸ್ಟೇಬಲ್ಗಳೆಲ್ಲ ಟಾರ್ಚರ್ಗಳು ಕೊಡ್ತಾ ಇರ್ತಾರೆ ಇವರೆಲ್ಲನೂ. ಆ ಕಾನ್ಸ್ಟೇಬಲ್ಸ್ ಎಲ್ಲ ಬೇಜಾರಾಗ್ಬಿಟ್ಟು ಅವರೇ ವಿಡಿಯೋ ಮಾಡಿರೋದಾ? ಇದ್ರ ಬಗ್ಗೆ ತನಿಖೆ ಮಾಡಿ ಆ ಹೆಣ್ಮಕ್ಳು ಯಾರಿದ್ದಾರೆ ಸಂತ್ರಸ್ತೆಯರಲ್ಲ ಅವ್ರಿಗೆಲ್ಲ ನ್ಯಾಯ ಕೊಡಿಸಿ, ಪ್ರೊಟೆಕ್ಷನ್ ಕೊಡಿಸಿ, ಲೀಗಲ್ ಅಸಿಸ್ಟೆಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಕೇಸ್ ಮಾಡಿ ಡಿಸ್ಮಿಸ್ ಮಾಡಿ ಅಂತ ಹೇಳಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ ಸರ್, ಈಗ ಅವರೇ ನಾನು ಹೇಳಿದ್ರು ಅಂದರೆ ಇದೆಲ್ಲ AI ವಿಡಿಯೋ ಜನರೇಟೆಡ್ ಇವೆಲ್ಲ ಅಂತ. ಸೊ ಇಲ್ಲ ಒಂದು ಕಡೆ ನೋಡೋದಾದ್ರೆ ಅಲ್ಲಿನ ಸಿಬ್ಬಂದಿಗಳ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು, ಮತ್ತೆ ಇದ್ರ ಜೊತೆಲಿ ಒಂದು ಖಾಸಗಿ ಮಾಹಿತಿ ಬೇಡ, ಆದರೆ ಸಂತ್ರಸ್ತೆ ಏನಿದ್ರೆ ತಮ್ಮನ್ನೇನೋ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ. ನಾನು ಸಂತ್ರಸ್ತೆಯನ್ನು ಪ್ರಯತ್ನ ಪಟ್ಟೆ, ಬಟ್ ತುಂಬ ಎದುರುಕೊಂಡಿದ್ದಾರೆ ಅವರು. ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಇದು AI ವಿಡಿಯೋ ಆಗಿದ್ದಿದ್ರೆ ಅದು ನೀಟಾಗಿ ಕಾಣಿಸ್ತದೆ. ಆ ಮನುಷ್ಯ ಏನು ಸೀಟಲ್ಲಿ ಕೂತಿದ್ದಾರೆ, ಆ ಲೆಫ್ಟಿಂದನೇ ಕ್ಯಾಮ್ರಾ ಇರೋ ಥರ ತೋರಿಸ್ತದೆ. ಇದು ಸ್ಟಿಂಗ್ ಆಪ್ರೇಷನ್ ಅಲ್ಲ, ಅಥವಾ ಆಯಪ್ಪನೇ ಮಹಿಳೆಯರಿಗೋಸ್ಕರ ಎಲ್ಲನೂ ಇದು ರೆಕಾರ್ಡ್ಗಳು ಮಾಡ್ಕೊಂಡು ಎದುರಿಸ್ತಾ ಇರ್ಬೋದು, ಯಾರಿಗೂ ಗೊತ್ತು. ಈ ಪ್ರಕರಣದ ಬಗ್ಗೆ ತನಿಖೆ ಆಗಲೇಬೇಕು. ಸರ್, ಮತ್ತೊಂದೇನಂದ್ರೆ ನಿನ್ನೆ ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಅವರು ಗೃಹ ಮಂತ್ರಿಗಳವ್ರನ್ನ ಭೇಟಿ ಮಾಡ್ತಾರೆ. ಅಂದರೆ ರಾಜಕೀಯವಾಗಿ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣವನ್ನು ಮುಚ್ಚೋಡೋ ಪ್ರಯತ್ನ ಪಟ್ರ ಅಂತ. ಸರ್, ಮಾಹಿತಿಗಳ ಪ್ರಕಾರ ಇವರು 3-4 ದಿವಸ ಹಿಂದೆನೂ ಕೂಡ ವಿಧಾನಸೌಧಕ್ಕೆ ಹೋಗಿದ್ದಾರೆ ಇವರು. ಮೇ ಬಿ CM ಹೇಳ್ದಂಗೆ ಇವ್ರಿಗೆ ಯಾರು ಮೀಡಿಯಾದಲ್ಲಿ ಬರೋಕ್ಕಿಂತ ಮುಂಚೆನೇ ಬೆಳಗ್ಗೆನೇ CMಗೆ ಗೊತ್ತಾಗಿದೆ. ಎಂಥ ನಾಚಿಕೆಗೆಟ್ಟ IPS ಆಫೀಸರ್ ರಾಮಚಂದ್ರ ರಾವ್ ಅಂದರೆ ಈ ಥರ ಆಗಿದೆ ಅಂದ್ರೂ ಹೋಮ್ ಮಿನಿಸ್ಟ್ರ್ ಮುಂದೆ ಹೋಗ್ತಾರೆ ಅಂದರೆ ಹೋಮ್ ಮಿನಿಸ್ಟ್ರ್ ಮರ್ಯಾದೆನೂ ತೆಗಿತಾ ಇದ್ದಾರೆ ಇವರು. ಇವ್ರಿಗಂತೂ ಬಿಡಿ ಮರ್ಯಾದೆನೇ ಇಲ್ಲ. ಅದು ಅವಾಗಲೇ ರನ್ನೇರಾವ್ ಗೋಲ್ಡ್ ಪ್ರಕರಣದಲ್ಲಿ ಗೊತ್ತಾಗಿದೆ ನಮಗೆ, ಬೆಳಗಾಮಲ್ಲಿ ಫೇಕ್ ಎನ್ಕೌಂಟರ್ಸಲ್ಲಿ ಗೊತ್ತಾಗಿದೆ, ಹುಬ್ಬಳ್ಳಿ ಧಾರವಾಡಲ್ಲೆಲ್ಲನೂ ಅಲ್ಲ ರಾಬ್ರಿ ಕೇಸೆಲ್ಲ ಇನ್ವಾಲ್ವ್ ಆಗಿದ್ದ IPS ಆಫೀಸರು. ಇವ್ರಿಗೆ ಮರ್ಯಾದೆ ಇಲ್ದಿದ್ರು ನಮ್ಮ ಹೋಮ್ ಮಿನಿಸ್ಟರ್ ಮರ್ಯಾದೆಯನ್ನು ತೆಗಿಯೋಕೆ ಹೋಗಿದ್ರು ನೆನ್ನೆ. ಸರ್, ಮುಂದೊಂದು ಏನಂದರೆ ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂತಾರೆ. ಅರೆ, ಸರ್ಕಾರಿ ಒಂದು ಸ್ಥಳದಲ್ಲಿ ಈ ಥರ ಆಗಿದೆ ಅಂತಂದಾಗ ಯಾವ ರೀತಿಯಾಗಿ ಒಂದು ಆಕ್ರೋಶ ಬರುವಾಗುತ್ತೆ ಸರ್? ನಮ್ಮಂಥ ಜನಸಾಮಾನ್ಯರೆಲ್ಲ ನಾವೆಲ್ಲನೂ ನ್ಯಾಯಕ್ಕೋಸ್ಕರ ಹಂಗೆಲ್ಲನೂ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅನ್ಕೊಳ್ತೀವಿ ಸರ್. ಈಗ ಕಮಿಷನರ್ ಆಫೀಸ್ ಇರ್ಬೋದು, IPS DGP ಆಫೀಸ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಇಂಥವರೆಲ್ಲ ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಗುಂಡು ತುಂಡು ಅದೆಲ್ಲ ಕುಡಿತಾ ಇರ್ಬೋದು, ಯಾವುದು ಇತ್ತೀಚೆಗೆ ಆಚೆ ಬಂದಿಲ್ಲ. ಇವ್ರನ್ನೇ ನೋಡ್ರೆ ಅದು ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ಕೊಂಡಿಲ್ಲ ಇವರು. ಜನ ಅಂತಾರಲ್ಲ, ಜನಸಾಮಾನ್ಯರು ಸಂಬಳ ಕೊಡ್ತಾ ಇರೋದು ಇವರು ರಾಸಲೀಲೆ ಮಾಡೋದಕ್ಕೋಸ್ಕರ. ಈ ಅಪ್ಪನಿಗೆ ತೆವಲು ಅನ್ನೋದು ಎಷ್ಟಿದೆ ಅಂದರೆ ಅದು ಒಂದು ಹೆಣ್ಮಗಳ ಜೊತೆ ಇಲ್ಲ, ಇದು ಎಷ್ಟೊಂದು ಜನ ಹೆಣ್ಮಗಳು ಜೊತೆ ಇರೋದು. ಒಂದು ಗೌರ್ಮೆಂಟ್ ಆಫೀಸಲ್ಲಿ ಪರಿಜ್ಞಾನ ಇಲ್ದೇ ಇವನು ಈ ಥರ ಇದ್ದಾನೆ ಅಂದರೆ ಬಂದಿರೋದು ಆಚೆ ವಿಡಿಯೋ ಎಷ್ಟಿದೆ, ಬಂದಿಲ್ದಿರೋದು ಎಷ್ಟಿರ್ಬೋದು. ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಇನ್ನೇನು ಇನ್ನು 2 ದಿನಗಳ ಜಂಟಿ ಅಧಿವೇಶನ ಕರೆದಿದೆ. ಈ ಒಂದು ಮುಜುಗರ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ರು ಅಂತ. ಸೊ ಮುಂದೆ ಏನು ಕ್ರಮ ಆಗಬೇಕಂತ ಸರ್? ಖಂಡಿತ ಸರ್, ನಂಗೆ ಹಂಗೆ ಅನಿಸ್ತದೆ. CMಗೆ ಬೆಳಗ್ಗೆನೇ ಗೊತ್ತಿದ್ರು ಇವತ್ತು ಬೆಳಗ್ಗೆ ತನಕ ವೆಯ್ಟ್ ಮಾಡಿದ್ರೆ ಅಂದರೆ 24 ಗಂಟೆ ವೆಯ್ಟ್ ಮಾಡಿದಾರೆ ಅಂದರೆ ಬರೀ ಮುಜುಗರ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ. ಇದು ಸಸ್ಪೆಂಡ್ ಮಾಡ್ರೆ ಏನು ಯೂಸ್ ಇಲ್ಲ. ಜನಸಾಮಾನ್ಯರು ಇವ್ರಿಗೆಲ್ಲ ಸಂಬಳ ಕೊಡ್ತಾ ಇರೋದು IAS IPS ಆಫೀಸರ್ನ ಮೇಲಿಂದ ಉದ್ರಿಲ್ಲ. ಇವರೆಲ್ಲನೂ ನಮ್ಮ ದುಡ್ಡು ನಾವು ಸ್ವಂತ ದುಡ್ಡುಬಿಟ್ಟು ಇವ್ರಿಗೆಲ್ಲ ಸಂಬಳ ಕೊಡ್ತಾ ಇರೋದು. ಫಸ್ಟು ಸ್ಟೇಟ್ ಗೌರ್ಮೆಂಟ್ ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು. 3 ತಿಂಗಳಿದೆ ಸಸ್ಪೆನ್ಷನ್, ಆರಾಮಾಗಿ ಕಡ್ಡಾಯ ರಜೆ ಅಂತ ಕಳಿಸಿದ್ದಾರೆ. ಆರಾಮಾಗಿ ಮನೇಲಿ ಮಜಾ ಮಾಡ್ಕೊಂಡಿರ್ತಾರೆ. ಅಂದರೆ ಇವರೆಲ್ಲ IPS ಆಫೀಸರು ಯಾರ ಜೊತೆ ಎಷ್ಟು ಜನ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ರು, ಕಡ್ಡಾಯ ರಜೆಗೆ ಹೋಗ್ಬಿಟ್ಟು ಮನೇಲಿದ್ದು ಆರಾಮಾಗಿರ್ಬೋದು ಅಂತನಾ? ಏನು ಅದೆಲ್ಲ ಸಸ್ಪೆನ್ಷನ್ ಎಲ್ಲ ಏನು ಅಲ್ವಲ್ಲ, ಇದು ಕ್ರಮನೇ ಅಲ್ವಲ್ಲ. 10 ದಿವಸ ಮನೇಲಿ ಇರ್ತಾರೆ ಅಷ್ಟೇ, ಬರ್ತಾರೆ ತಿರ್ಗಾ. ಸರ್, ಕೊನೆಯದಾಗಿ ಎಲ್ಲ ಒಂದು ಕಡೆ ಜನ ಏನು ಯಾವುದೇ ಒಂದು ಎಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಮೊದಲೇದಾಗಿ ಹೋಗ್ತಕ್ಕಂಥ ಪೊಲೀಸ್ ಸ್ಟೇಷನ್, ಈ ರೀತಿಯ ಒಂದು ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಆಯಿತು ಅಂತಂದಾಗ ಜನಸಾಮಾನ್ಯ ಒಂದು ನಂಬಿಕೆ ಏನಾಗ್ಬೋದು ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಅದು ಆ ಉದ್ದೇಶನೂ ಒಂದು ಸರ್. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಸಿಕ್ಕಿರಲ್ಲ, ಇನ್ಸ್ಪೆಕ್ಟರ್ ಯಾರು ಅನುಚಿತವಾಗಿ ಬರ್ತಿರ್ತಾರೆ, ಕಾನ್ಸ್ಟೇಬಲ್ ಹಂಗೆ ಮಾಡಿರ್ತಾರೆ, ಮತ್ತು ಈ ಥರ ಹೈಯರ್ ಅಥಾರಿಟಿಗೆ ಬರ್ತಾರೆ. ಹೈಯರ್ ಅಥಾರಿಟಿ ಇವರೆಲ್ಲ ಒಂದು ಮಾಡೆಲ್ ಆಗಬೇಕು.
ಹೆಂಗೆ ಪೊಲೀಸಿಂಗ್ ಆಗಬೇಕು, ಹೆಂಗೆ ಇನ್ಸ್ಪೆಕ್ಟರ್ ನಡ್ಕೋಬೇಕು, ಜನಸಾಮಾನ್ಯರಿಗೆ ಹೆಂಗೆ ನ್ಯಾಯ ಸಿಗ್ಬೇಕಂತ ಇರಬೇಕು ಅಂಥವ್ರು ಇಂಥ ಸ್ಥಾನದಲ್ಲಿ ಬಂದಾಗ ಇವರು ಆ ಮಹಿಳೆಯರ ಒಂದು ದುರ್ಬಲ ಮಹಿಳೆಯನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದರೆ ಎಂಥ ನಾಚಿಕೆಗೇಡಿನ ಪರಿಸ್ಥಿತಿ ಸರ್ ಇದು. ಸೊ ಸರ್ ಈಗ ಏನು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಾ, ಏನು ಹೇಳಿದ್ದಾರೆ ಸರ್? ಈಗ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಯಾವ ಕ್ರಮ ಕೈಗೊಳ್ತಾರೆ ನೋಡಬೇಕು. ಇವರು ಬೇರೆ ಹೋಮ್ ಮಿನಿಸ್ಟರ್ಗೆ ತುಂಬ ಕ್ಲೋಸ್ ಇದ್ದಾರೆ, ಎಲ್ಲರಿಗೂ ಗೊತ್ತಿರಬೇಕು. ವಿಡಿಯೋ ಬಂದಿದ ತಕ್ಷಣ ಹೋಮ್ ಮಿನಿಸ್ಟರ್ಗೆ ಹೋಗಿದ್ದಾರೆ, ಇವ್ರ ಮಗಳು ಮದುವೆಲ್ಲೂ ಹೋಮ್ ಮಿನಿಸ್ಟರ್ ಇದ್ರು. ಸೊ ಪಾಪ ಅವ್ರು ಏನು ಕ್ರಮ ಕೈಗೊಳ್ತಾರೆ ಅಂತ ನೋಡಬೇಕು ಸರ್. ಸೊ ಇದಿಷ್ಟು ನರೇಶ್ ಅವರ ಮತ ಇರುತ್ತೆ. ಅಂದರೆ ಸರ್ಕಾರಿ ಕೆಲಸ ಅಂತಂದಾಗ ದೇವರ ಕೆಲಸ ಅಂತ ಎಲ್ಲರೂ ಭಾವಿಸ್ತಾರೆ. ಅದೇ ರೀತಿಯಾಗಿ ಒಂದು ನ್ಯಾಯ ಅಂತ ಬಂದಾಗ ಒಂದು ಹಿರಿಯ ಅಧಿಕಾರಿಗಳ ಬಳಿ ಹೋದರೆ ಒಂದು ನ್ಯಾಯವನ್ನು ಸಿಗ್ತದೆ ಅಂತಲೇ ಜನ ಕೂಡ ಆ ಒಂದು ಪೊಲೀಸ್ ಇಲಾಖೆ ಮೆಟ್ಲನ್ನು ಹತ್ತಾರೆ. ಅದು ಇದೇ ರೀತಿಯಾಗಿ ಉನ್ನತ ಅಧಿಕಾರಿಗಳೇ ಈ ರೀತಿಯಾದಂಥ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಒಂದು ರಾಸಲೀಲೆಯಲ್ಲಿ ಭಾಗಿಯಾಯಿತು ಅಂತ ಜನಸಾಮಾನ್ಯರ ನಂಬಿಕೆಗೆ ಧಕ್ಕೆ ಉಂಟಾಗ್ತದೆ ಅಂತಕ್ಕಂಥದ್ದು ಈಗ ನರೇಶ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಫ್ ಜೊತೆ ದರ್ಶನ್ ಎಲ್ವೈಗಳು, ಜನತಾ ಟಿವಿ.